ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ರಿ ಹೆಂಗದ್ರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮದ್ರೆ ತಂದ್ಕೋತೀನಿ ಗೋಲ್ ಗುಮ್ಮಟ್ ನೋಡಿದ ಬಳಿಕ ಮತ್ತೆ ಮುಂದೆ ಎಲ್ಲಿ ಹೋದ್ವಿ ಅನ್ನೋದು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಈಗ ನಾವು ಮತ್ತೆ ಎಲ್ಲಿ ಹೊಂಟಿವಿ ಅಂತ ಹೇಳ್ತೀನಿ ನೋಡ್ರಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ. ವಿಡಿಯೋದಲ್ಲಿ ಭಾಳ ಸಾರಿ ವೈರಲ್ ಆಗಿ ವಿಡಿಯೋ ಬಂದಿತ್ತಲ್ರಿ, 24 ರುಪೀಸ್ಗೆ ಸೇಲ್ ಐತಂತೇಳಿ. ಅಂದ್ರೆ ಒಂದು ಪ್ರಾಡಕ್ಟ್ಗೆ 24 ರೂಪಾಯಿ. ಅದನ್ನು ಹುಡ್ಕೊಂತ ಹೋದ್ವಿ. ಗೋಲ್ ಗುಮ್ಮಟ್ ಹತ್ರನೇ ಅದಂತ ಹೇಳಿದ್ರು. ಎಡಕಿನ ಸೈಡ್ದಿಂದ ಹಾಗೆ ನಡ್ಕೊಂತ ಹೊಂಟಿದ್ವಿ. ಇಲ್ಲಿ ನೋಡಿದ್ರೆ 24 ರೂಪಾಯಿ 45 ರೂಪಾಯಿ ಎಷ್ಟೋ ಒಂದು ಸೇಲ್ ಇತ್ತು ಚಪ್ಪಲಿದು. ನಾವು ಅಂದ್ಕೊಂಡ್ವಿ ಇಲ್ಲೇ ಇತ್ತೇನು, ಆಯ್ತು ಎಲ್ಲ ಕಿತ್ಕೊಂಡು ಹೋಗಿರ್ತಾರೆ, ಸುಮ್ಮನೆ ಬಂದ್ವಲ್ಲ ತಿರುಗಾಡ್ಕೊಂತ. ಅದು ನಡ್ಕೊಂತ ಬೇರೆ ಬಂದಿದ್ವಿ ಮಕ್ಕಳನ್ನು ಕರ್ಕೊಂಡು. ಮೊದಲೇ ಕಿರಿಕಿರಿ ಮಾಡಾಕತ್ತಿದ್ದು ಹುಡುಗರ್ನು. ಇನ್ನೊಂದು ಸ್ವಲ್ಪ ನೋಡ್ಕೋತ ಹೋದ್ರೆ ಐತೇಳಿ ಒಂದು ಆಟೋದವ್ರಿಗೆ ಕೇಳಿದ್ವಿ. ಅವ್ರು ಹೇಳಿದ್ರೆ ಅಲ್ಲಿ ದೊಡ್ಡ ಬ್ಯಾನರ್ ಐತಲ್ಲ ಅಲ್ಲೇ ಐತೆ ನೋಡಿ ಹೋಗ್ರಿ ಅಂತ ಹೇಳಿದ್ರು. ಬಲ್ಕಿನ ಸೈಡ್ ಗೋಲ್ ಗುಮ್ಮಟ್ ಯಾವ ಸೈಡ್ ಐತಲ್ಲ ಅದೇ ಸೈಡ್ ಐತೆ. ಆದರೆ ಗೋಲ್ ಗುಮ್ಮಟಕ್ಕೆ ಸನಿ ಏನಿಲ್ಲ, ಒಂಚೂರು ದೂರ ಆಗ್ತೈತಿ. ಇಲ್ಲಿ ರಿಮ್ಯಾಂಡ್ ಹೋಮ್ ಸಮೀಪ ಆಗ್ತದೆ ಅನಿಸ್ತದೆ. ಇಲ್ಲಿ ಬಸ್ ಸ್ಟಾಪ್ ಐತೆ ನೋಡ್ರಿ, ಅಲ್ಲಿ ಹಾಕ್ಯಾರ ನೋಡ್ರಿ ಬ್ಯಾನರ್ 24 ರೂಪಾಯಿ ಸೇಲ್ ಅಂತೇಳಿ. ಯಾವುದೇ ವಸ್ತು ತೊಗೊಂಡ್ರು ಬರೀ ಒಂದು ವಸ್ತುಗೆ 24 ರೂಪಾಯಿ ಫಿಕ್ಸ್ ರೇಟ್ ಇರ್ತೈತಿ. ಅದನ್ನು ನೋಡಮ್ಮಿ ಜಸ್ಟ್ ಬರೀ ವಿಸಿಟರ್ ಮಾಡಿ ಹೋಗಮ್ಮ ಹೆಂಗಾರ ಐತಿ ಏನೇನಾರ ಅದಾವಂತ ನೋಡ್ಕೊಂಡು ಹೋದ್ರೆ ಐತೈತೆ. ಯಾಕೆಂದ್ರೆ ಹೆಂಗೂ ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಬಂದ್ವಿ. ವಿಡಿಯೋ ಜಾಸ್ತಿ ವೈರಲ್ ಆಗ್ಯದಲ್ರಿ, ಎಲ್ಲ ಪಬ್ಲಿಕ್ಕಿಗೆ ಗೊತ್ತಾಗ್ಬಿಟ್ಟೈತಿ. ಹಾಗಾಗಿ ಜನ ಜಾಸ್ತಿ ಬಂದುಬಿಟ್ಟಾರ. ಗ್ಲಾಸ್ ಐಟಮ್, ಪ್ಲಾಸ್ಟಿಕ್ದು ಮತ್ತು ಸ್ಟೀಲ್ ಪಾತ್ರೆ ಎಲ್ಲ ಅದಾವು. ಆಮೇಲೆ ಮನೆಗೆ ಏನೇನು ಯೂಸ್ ಮಾಡ್ತೀವೋ ಎಲ್ಲ ವಸ್ತುಗಳು, ಒಂದು ಮ್ಯಾಟ್ ಹಿಡಿದು ತಲೆದಿಮ್ಮಿನ ಕವರು ಸ್ವಲ್ಪ ತೊಗೊಂಡ್ರಾಯ್ತು. ಏನಾದರೂ ಒಂದೆರಡು ವಸ್ತುಗಳು ಮತ್ತು ನಮ್ಗೆ ಅದು ಸಸ್ತ ಅನ್ಸಿದ್ರೆ ತೊಗೊಂಡ್ರಾಯ್ತು ನೋಡ್ಬೇಕಂತೇಳಿ ಬಂದ್ವಿ ನೋಡ್ರಿ. ಇಲ್ಲಿ ಕಾಫಿ ಮಗ್ ಅದಾವು ಮತ್ತು ಬೌಲ್ಗಳು ಅದಾವು, ಬಟ್ಲ ಅದಾವು. ಆಮೇಲೆ ಉಪ್ಪಿನಕಾಯಿ ಮತ್ತು ಏನಾದರೂ ನಾವು ಹಾಕಿರ್ತಿದ್ವು ಅಂದ್ರೆ ಖಾರದು ಹಾಕಿರ್ತೀವಿ ಆ ಥರ ಭರಣಿನೂ ಅದಾವ ನೋಡ್ರಿ, ಪಿಂಗಾಣಿವು. ಆಮೇಲೆ ನಾವು ಒಂದು ಟ್ರೇ ತೊಗೊಂಡ್ವಿ. ಆಮೇಲೆ ಇನ್ನೂ ನೋಡಾತಿ ಹೂಜಿನೂ ಅದಾವ ನೋಡ್ರಿ, ಏನಾದರೂ ಹೂವು ಅದು ಹಾಕಿಡ್ಬೋದು ಇದ್ರೆ ಇಡ್ಬೋದು. ಆಮೇಲೆ ಗ್ಲಾಸ್ ಕಂಟೈನರ್ ಅದಾವು 24 ರೂಪಾಯಿ. ದೊಡ್ಡನು ಇದು ಸಣ್ಣವು ಇದು. ಏನಾದರೂ ಹಾಕಿಡೋದಿದ್ರೆ ಕಾಳು ದಿನಸಿ ಉಪ್ಪಿನಕಾಯಿ ಖಾರ ಆ ಥರ ಎಲ್ಲನೂ ಹಾಕಿಡ್ಬೋದು. ಆಮೇಲೆ ಬಟ್ಟೆ ಸಿಗಾಕವು ಹುಕ್ಕನು ಇದ್ದು ನೋಡ್ರಿ. ಯಾವ್ಯಾವ ಇದ್ವು ಯಾವ್ಯಾವ ಇಲ್ಲ ಅಂತ ಹೇಳ್ಕೊಂತ ಹೋದ್ರೆ ಜಾಸ್ತಿನೇ ಐತಿ ಐಟಮ್ಸು. ಎಲ್ಲ ಜಾಸ್ತಿನೇ ಅದಾವು, ಹೇಳೋಕ್ಕಾಗಂಗಿಲ್ಲ. ಮಕ್ಕಳದ್ದು ಆಟ ಆಡೋ ವಸ್ತುಗಳನ್ನೂ ಇದ್ವು. ಅವರು ಅಲ್ಲಿ ಒಂದು ಬಾಸ್ಕೆಟ್ ಕೊಡ್ತಾರೆ, ಆ ಬಾಸ್ಕೆಟ್ ತೊಗೊಂಡು ಅದರಲ್ಲಿ ಹಾಕ್ಕೋಬೋದು. ಬ್ಯಾಗ್ ಒಳಗೆ ಅಲೋ ಮಾಡೋಂಗಿಲ್ಲ. ಬ್ಯಾಗಲ್ಲಿ ಒಂದು ಟೋಕನ್ ಕೊಟ್ಟಿರ್ತಾರೆ, ಅವ್ರಿಗೆ ಅದು ಟೋಕನ್ನೇ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡಿರ್ತಾರೆ. ಎಲ್ಲ ನಾವು ಪ್ರಾಡಕ್ಟ್ ತೊಗೊಂಡ್ಮೇಲೆ ಅವ್ರೇನು ಬಿಲ್ ಮಾಡ್ತಾರಲ್ರಿ, ಬಿಲ್ ಮಾಡಿದ ಬಳಿಕ ನಾವು ಅಲ್ಲಿ ನಮ್ಮ ಬ್ಯಾಗನ್ನು ವಾಪಸ್ ತೊಗೊಂಡು ಅದರಲ್ಲಿ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಕವರ್ನು ಕೊಟ್ಟಿರ್ತಾರೆ, ಅವರು ಕವರ್ನಾಗೂ ತೊಗೊಂಡು ಹೋಗ್ಬೋದು. ಮಕ್ಕಳನ್ನ ಕರ್ಕೊಂಡು ಬಂದಿದ್ವಲ್ಲ, ಹಂಗಾಗಿ ಅವರು ಆಟ ಆಡೋಕೆ ಆಟಿಕೆ ಸಾಮಾನು ಬಿಡಾಕತ್ರು. ಎಲ್ರಿಗೂ ಅಂದರೆ ಹಬ್ಬಿಗೆ ಸಂಸ್ಕೃತಿಗೆ ಜಾನ್ವಿಗೆ 3 ಮಂದಿಗೆ ಒಂದೊಂದು ಕೊಡಿಸಿದ್ದೀವಿ. ಮತ್ತು ಚಪಾತಿ ಇದ್ರೆ ಹಾಕಿಡೋದು ನೋಡು. ಹಾಂ ಒಳಗೆ ಒಳಗೆ ಹಾಕಿ ಜಿಪ್ ಇರ್ತದೆ ನೋಡು. ಇಲ್ಲೇ ಇಲ್ಲೇನು ಜಿಪ್ ಇರ್ತದೆ ನೋಡು, ಅಲ್ಲಿ ಕಾಣ್ತದೆ. ಇದು ಬೇರೆ ಇದ್ದಿರ್ಬೇಕು. ನಾ ಅದೇ ಅನ್ಕೊಂಡು ಸ್ಪೂನ ಬೇಡ ಎಲ್ಲ ನೋಡತ್ತೀನಿ. ಏನು ತೊಳಿ ಏನು ಬಿಡ್ಲಿ ನ್ಯಾಪ್ಕಿನ್ ಇದು ಬೇಡ. ಇಲ್ಲಿ ಶುಂಠಿ ಹೆರ್ಚೋದು, ಇಲ್ಲಿ ಚಾ ಸೋಸೋದು ತೊಗೊಳಮ್ಮ. ಅದು ಬೇಡ, ಅದು ಸಾಬಾನು ಐತೆ, ಸಾಬಾನು ಇಡೋದು. ಹಾಕಿ ಆಡೋದು ಹಾಕಿ ಇಬ್ರು ಕೊಡ್ತವ್ರಿ. ತಮ್ಮಗೆ ಬೇಡದ್ರು ಕೊಡ್ಬೇಕು ಅವನಿಗೆ. ನಾವಾಗ ನೋಡು ಬರ್ರಿ, ಇವು ಬಳಪಿನು ಮಗ್ಗೋದೆಲ್ಲ ಸಾವು ಹಿಂದಿರಲಿ. ಗುಳ್ಳಿ 24 ರೂಪಾಯಿ ಇರ್ತದಲ್ಲ, ಅದಕ್ಕೂ ಏನು ಮಾಡ್ತೀವಿ. ಮನೆಯಾಗಿದ್ದು ಗುಳ್ಳಿನ ತುಂಬಿಸಲಾಗಿರಿ ನೀವು. ನಡಿ. ಡಬ್ಬಿ ಕಂಟೈನರ, ಆಮೇಲೆ ಮಸಾಲೆ ಡಬ್ಬಿನೂ ಅದಾವ್ರಿ. ಆಮೇಲೆ ಗ್ಯಾಸ್ ತೊಳೆಯೋವು, ಆಮೇಲೆ ಪರಿಸಿ ಒರೆಸೋವು ಎಲ್ಲ ಪ್ರತಿಯೊಂದು ಅದಾವೆ. ಅದು ಇದು ಅಂತ ಹೇಳೋಕ್ಕಾಗಂಗಿಲ್ಲ. ಬಟ್ಲು ಕಿಟ್ಲಿ ಡಬ್ಬಿಗಳು ಪ್ಲೇಟ ಚಾದ ಬಟ್ಲ ಎಲ್ಲನೂ ಅದಾವು, ಯಾವುದೂ ಇಲ್ಲ ಅನ್ನೋಂಗಿಲ್ಲ. ಬಂದು ಒಂದು ಸಾರಿ ನಿಮ್ಗೆ ಈಸಿ ಆಗ್ತಿತ್ತಂದ್ರೆ ವಿಸಿಟ್ ಮಾಡಿರಿ. ಯಾರಾದರೂ ಖಾಲಿ ಇರೋರು, ಫ್ರೀ ಬಸ್ ಇದ್ದವರು, ಆಮೇಲೆ ಕೆಲಸ ಇಲ್ಲಾರ್ದವ್ರು ಇಲ್ಲಿ ಬಂದ್ರೆ ನಡಿತೈತಿ. ಯಾಕಂದ್ರೆ ಜಾಸ್ತಿ ತಿರುಗಾಡಿ ತೊಗೊಂಡು ಹೋಗೋದಿರ್ತದೆ. ಎಲ್ಲ ವಸ್ತುಗಳನ್ನೂ ಅದಾವು. ಆಮೇಲೆ ನಾವು ಏನಾದರೂ ಫ್ರಿಜ್ನಲ್ಲಿ ಕೇಕ್ ಮಾಡ್ತಿದ್ವು ಅಂದ್ರೆ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನೂ ಅದಾವು. ಆಮೇಲೆ ಮತ್ತು ನಾವು ಏನಾದರೂ ಐಸ್ ಕ್ರೀಮ್ ಮಾಡ್ತಿದ್ವಿ ಅಂದ್ರೆ ಐಸ್ ಕ್ರೀಮ್ ಮೋಲ್ಡ್ ಏನು ಇರ್ತಾವಲ್ಲ, ಸಾಚ ಏನಂತಾರಲ್ಲ, ಅವನು ಇದ್ವು ಎಲ್ಲ ಇದ್ದು. ನಮ್ಗೆ ಏನೇನು ಬೇಕೋ ಅವೆಲ್ಲ ತೊಗೊಂಡ್ವಿ. ಒಂದು ಬಾಸ್ಕೆಟ್ ಕೊಟ್ಟಿದ್ರು, ಬಾಸ್ಕೆಟ್ನಲ್ಲಿ ಎಲ್ಲ ಹಾಕ್ಕೊಂಡಕ್ಕೆ ಅಂದ್ರೆ ರೆಡಿ ಆದ್ವಿ. ಇನ್ನೂ ಐಟಮ್ಸ್ ನೋಡ್ತೀನಿ ಮತ್ತು ಬಿಲ್ ಮಾಡಿಸ್ತೀನಿ ಅಂತ ಅಂದು ನಮ್ಮ ತಂಗಿ. ನಮ್ಮ ಅಭಿ ಒಂದು ಸ್ವಲ್ಪ ಐಸ್ ಕ್ರೀಮ್ ಮೊದಲೇ ಬೇಡಾಕತ್ತಿದ್ದ. ಅವನಿಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಇಸ್ಕೊಟ್ಟಿದ್ರಾಯ್ತು, ಅವ್ರು ತೊಗೊಳತನ ಅಂಥೇಳಿ ನಾನು ಅವನಿಗೆ ಕರ್ಕೊಂಡು ಹೊಳ್ಳಿ ವಾಪಸ್ ಹೊಂಟೇರಿ. ಅವ್ನು ಅವಾಗಲೇ ಗಗನ್ ಮಹಲ್ ನೋಡುವಾಗಲೇ ಬೇಡಿದ್ದ. ನಾನು ಗೋಲ್ ಗುಮ್ಮಟ್ ಹತ್ರ ಎಲ್ಲಾದರೂ ಇದ್ದು ಅಂದ್ರೆ ತೊಗೊಳಮೇಡು, ಆಲ್ರೆಡಿ ಹಿಂದೆ ಹೋಗೈತಿ. ಮತ್ತೆ ಅಲ್ಲಿ ಉಲ್ಟಾ ಪಲ್ಟಾ ಹೋಗಮ್ಮಂತೇಳಿ ಬ್ಯಾಡ ಅಂತೇಳಿ ನಾನು ಬಿಡಿಸ್ಬಿಟ್ಟೆ. ಮತ್ತು ಯಾಕಿರ್ಲಾಕ ಮತ್ತು ಭಾಳ ಕಿರಿಕಿರಿ ಮಾಡತ್ತಾನ ಅಂತೇಳಿ ಇಲ್ಲೇ ಬಾಜುಕ ಒಂದು
ಬೇಕ್ರಿ ಇತ್ತು. ಐಸ್ ಕ್ರೀಮ್ ಬೇಡ ಹತ್ತಿರ ಸಂಸ್ಕೃತಿನೂ ಬೇಕಂತಂದ್ರು. ಅಬಿಗೊಂದು ಕೊಡಿಸ್ದೆ ತಿನ್ನಾಕತ್ತ ನೋಡ್ರಿ. ಬಿಲ್ ಕೊಟ್ರಿ, ಬಿಲ್ ಪೇ ಮಾಡಿ ಮತ್ತು ಜಾನ್ವಿನೂ ಹೊರಗೆ ಬಂದರು, ನಮ್ಮ ತಂಗಿನೂ ಹೊರಗೆ ಬಂದರು. ಅಷ್ಟು ಮಂದಿ ಕೂಡ ಐಸ್ ಕ್ರೀಮ್ ತಿನ್ಕೊಂತ ಒಂದು ಚೀಲ್ದಾಗ ಕ್ಯಾರಿ ಬ್ಯಾಗ್ನ ಹಾಕಿ ಕೊಟ್ಟಾರ. ಎಲ್ಲ ತೊಗೊಂಡ್ಕಂದ್ರೆ ಹೊರಗೆ ಬಂದು ನಿಂತೀವಿ ನೋಡ್ರಿ. ಈಗ ಸ್ಟಾಪ್ ಎದುರಿಗೆ ಬಸ್ ಸ್ಟಾಪ್ ಐತ್ರಿ, ಇಲ್ಲಿ ಬಸ್ ಸ್ಟಾಪ್ ಮಾಡ್ತಾವು. ಇದು ರಿಮೈಂಡ್ ಹೋಮ್ ಏನೋ ಆದಂತಂದ್ರೆ ಈ ಕಡೆ ಎಲ್ಲಿ ಐತೆ ಗೊತ್ತಿಲ್ಲ ನನಗೆ ಅಷ್ಟೋಗಿ. ಫೈನಲ್ ಆಗಿ ಶಾಪ್ದಿಂದ ಹೊರಗೆ ಬಂದ್ವಿ, ಬಸ್ ಬಂತು. ಬಸ್ನಾಗ ಹತ್ತಿ ಹೊಳ್ಳಿ ಮನೆ ಕಡೆ ಹೊಂಟಿ ನೋಡ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ಯಾವ ಐಟಮ್ಸ್ ತೊಗೊಂಡ್ವಿ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಮುಂದಿನ ಭಾಗದಲ್ಲಿ ನಮ್ಮ ಮನೆ ಭೇಟಿ. ಧನ್ಯವಾದ.